ಕರ್ನಾಟಕ ರಾಜ್ಯದ ರಸ್ತೆಗಳಲ್ಲಿ ಜನರನ್ನು ಭೇಟಿಯಾಗ್ತಾ ಇದ್ದೇವೆ. ಅದಕ್ಕೆ ಜನರ ಪ್ರತಿಕ್ರಿಯೆ ಬಹಳ ಉತ್ತಮವಾಗಿದೆ. ಮತ್ತು ಏನೇನು ಕೆಲಸ ಕಾರ್ಯಗಳಾಗಬೇಕಾಗಿದೆ ಮುಂದಿನ ಒಂದು ವರ್ಷದಲ್ಲಿ ಮಾಡ್ತಕ್ಕಂಥ ಅವರ ಒಂದು ಸ್ಫೂರ್ತಿ, ಒಂದು ನೆರವು ನಮ್ಗೆ ಸಿಗ್ತದೆ. ಮುಂದಿನ ಬಜೆಟು ಯಾವ ರೀತಿ ಇರಬೇಕು, ಯಾವ ರೀತಿ ಇಲ್ಲ ಅಂಬುದಕ್ಕೆ ಜನರ ಒಂದು ಕ್ರಿಯೆ, ಒಂದು ಅನಿಸಿಕೆ, ಒಂದು ಸೆಂಟಿಮೆಂಟ್ಸ್, ಒಂದು ರಿಕ್ವೆಸ್ಟ್ ತಿಳ್ಕೊಳ್ಳೋಕ್ಕೆ ಇದೊಂದು ಅವಕಾಶ. ಜನಸ್ಪಂದನ ಯಾತ್ರೆಯ ಮುಂದಿನ ಪಯಣ ನೆರೆಯ ದಾವಣಗೆರೆ ಜಿಲ್ಲೆಗೆ. ಎಲ್ಲ ಕಡೆಯಂತೆ ಇಲ್ಲಿಯೂ ಸ್ತ್ರೀ ಶಕ್ತಿ ತಂಡಗಳದ್ದೇ ಮುಂಚೂಣಿ ಸ್ಥಾನ. ಕೋಲಾಟ, ಬಾಜಾ ಭಜಂತ್ರಿಗಳ ಭರಾಟೆ, ಜನಸ್ತೋಮದ ನಡುವೆ ಸಾಗಿದ ಮುಖ್ಯಮಂತ್ರಿಗಳು ಜನತೆಗೆ ಕೃತಜ್ಞತೆ ಸಲ್ಲಿಸಿದರು, ಕೈಬೀಸಿ ಹರುಷ ಚೆಲ್ಲಿದರು. ಜನಸ್ಪಂದನ ಕಾರ್ಯಕ್ರಮದ ನಿಗದಿತ ಸ್ಥಳಗಳಲ್ಲಿ ಅರ್ಜಿ ಸ್ವೀಕಾರಕ್ಕೆ ಮುಖ್ಯಮಂತ್ರಿಗಳ ಸಚಿವಾಲಯದಿಂದಲೇ ವ್ಯವಸ್ಥೆ. ಅರ್ಜಿ ಸ್ವೀಕರಿಸಿದ 30 ದಿನಗಳೊಳಗೆ ಅರ್ಜಿದಾರರಿಗೆ ಸೂಕ್ತ ಹಿಂಬರಹ ನೀಡುವ ಭರವಸೆ. ಒಳ್ಳೆ ವ್ಯವಸ್ಥೆ ಇದೆ ಸರ್. ಇಲ್ಲಿ ಸದ್ಯ ಇಲ್ಲ, ಮತ್ತು ಯಾವ ರೈತರಿಗೆ ಯಾವ ತೊಂದರೆ ಪ್ರತಿಗಳಿಲ್ಲ, ಮತ್ತು ಎಲ್ಲ ಅರ್ಜಿಗಳನ್ನು ಕ್ಲೀನಾಗಿ ತಗೊಳ್ತಾ ಇದ್ದಾರೆ. ಆ ಅರ್ಜಿಗೆ ಏನಾದರೂ ಸ್ಪಂದನೆ ಸಿಕ್ಕರೆ ಮಾತ್ರ ಅದು ಕಾರ್ಯಗತ ಆದರೆ ಮಾತ್ರ ಒಂದು ಒಳ್ಳೆ ನೀತಿ ನಡವಳಿಕೆ ಸರ್ಕಾರದ ಒಂದು ಪಾಲಿಸಿ ಬರುತ್ತೆ. ಜನಸ್ಪಂದನ ಯಾತ್ರೆ ಕೇವಲ ಹೆದ್ದಾರಿಗೆ ಸೀಮಿತವಲ್ಲ, ಕಚ್ಚಾ ರಸ್ತೆ ಕುಗ್ರಾಮಗಳಿಗೂ ಸಾಗಿತು. ಜನಸ್ಪಂದನದ ನಡುವೆ ಮೃದು ಹೃದಯಿ ಮುಖ್ಯಮಂತ್ರಿಗಳಿಂದ ಪುಟಾಣಿಗಳಿಗೆ ಸಿಹಿ ಹಂಚಿಕೆ, ಅಸಹಾಯಕ ಹೆಣ್ಣು ಮಕ್ಕಳಿಗೆ ಸಾಂತ್ವನ, ಒತ್ತಾಸೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿ ತಾಲೂಕಿಗೆ ಜನಸ್ಪಂದನ ಯಾತ್ರೆಯ ಆಗಮನ. ಜನರ ಪ್ರೀತಿ, ಅಭಿಮಾನ ಉಕ್ಕಿ ಹರಿದ ಸಂದರ್ಭ. ಮುಖ್ಯಮಂತ್ರಿಗಳಿಂದ ಕೃತಜ್ಞತೆ ಅರ್ಪಣೆ. ಎಂದಿನಂತೆ ಮನವಿಗಳ ಸ್ವೀಕಾರ. ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದಲ್ಲಿ ವಸತಿ ಕ್ರಾಂತಿಯೇ ನಡೆದಿದೆ. ಲಂಬಾಣಿ ತಾಂಡ, ಸೋನಿಯಾ ಸೇವಾಲಾಲ್ ನಗರದ ಆಶ್ರಯ ಕಾಲೋನಿಯ ಉದ್ಘಾಟನೆ, ಲಂಬಾಣಿ ಮಹಿಳೆಯರ ಜೊತೆ ಮಾತುಕತೆ, ನಗೆಯ ಹಬ್ಬ. ಲಂಬಾಣಿ ಜನತೆಗೆ ಸೂರು ಲಭಿಸಿದ ಸಂಭ್ರಮ.